ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತಿದ್ದ ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮತ್ತೆ ಎರಡನೇ ಬಾರಿಗೆ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾರೆ. ಆದ್ರೆ ಈ ಬಾರಿ ನಟ ದರ್ಶನ್ಗೆ ಯಾವುದೇ ರೀತಿಯ ವಿಶೇಷ ಸೌಲಭ್ಯಗಳಾಗ್ಲಿ ರಾಜಾತಿಥ್ಯವಾಗ್ಲಿ ಸಿಗ್ತಾ ಇಲ್ಲ. ಹಾಗಾಗಿ ನಟ ದರ್ಶನ್ಗೆ ನಿಜವಾದ ಜೈಲಿನ ದರ್ಶನವಾಗ್ತಾ ಇದೆ. ಅದರಲ್ಲೂ ನಟ ದರ್ಶನ್ ಇವತ್ತು ಕೋರ್ಟ್ ಬಳಿ ಇಟ್ಟಿರುವಂತಹ ಬೇಡಿಕೆ ನಿಜಕ್ಕೂ ಕೂಡ ಎಲ್ರಿಗೂ ಶಾಕ್ ಕೊಡುವಂತಿದೆ. ಹೌದು, ನಟ ದರ್ಶನ್ ಕೋರ್ಟ್ನಲ್ಲಿ ನನಗೆ ವಿಷ ಬೇಕು ಅಂತ ಕೇಳಿರುವ ವಿಚಾರ ಇದೀಗ ವ್ಯಾಪಕ ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವಿಲವಿಲ ಒದ್ದಾಡ್ತಾ ಇರುವಂತಹ ನಟ ದರ್ಶನ್ ಜೈಲು ವಾಸಕ್ಕೆ ಹೈರಾಣಾಗಿ ಹೋಗಿದ್ದಾರೆ. ಹಾಗಾಗಿ ದರ್ಶನ್ ನ್ಯಾಯಾಧೀಶರ ಎದುರು ನನಗೆ ವಿಷ ನೀಡಲು ಆದೇಶಿಸಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ದರ್ಶನ್ರ ಈ ಬೇಡಿಕೆಯನ್ನ ಕೇಳಿ ನ್ಯಾಯಾಧೀಶರೇ ಒಮ್ಮೆ ಶಾಕ್ ಆಗಿದ್ದು, ಹಾಗೆಲ್ಲ ಕೇಳಬಾರದು ಅಂತ ದರ್ಶನ್ರಿಗೆ ಕಿವಿ ಮಾತನ್ನ ಹೇಳಿದ್ದಾರೆ ಎಂಬ ಮಾಹಿತಿ ಇದೆ. ಇನ್ನು ನಟ ದರ್ಶನ್ರ ಬೇಲ್ ಕ್ಯಾನ್ಸಲ್ ಆಗಿ ಸುಪ್ರೀಂ ಕೋರ್ಟ್ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿತ್ತು. ಈ ಬಾರಿ ಯಾವುದೇ ರೀತಿಯ ಸವಲತ್ತುಗಳು ಸಿಗದಂತೆ ನೋಡಿಕೊಳ್ಳಬೇಕು ಅಂತ ಹೇಳಿ ಪರಪ್ಪನ ಅಗ್ರಹಾರ ಜೈಲಧಿಕಾರಿಗಳಿಗೂ ಕೂಡ ವಾರ್ನಿಂಗ್ ನೀಡಲಾಗಿತ್ತು. ಅಂತೆಯೇ ವಿಶೇಷ ಸವಲತ್ತಿನಿಂದ ವಂಚಿತರಾಗಿರುವಂತಹ ನಟ ದರ್ಶನ್ ನರಕ ಯಾತನೆಯನ್ನ ಅನುಭವಿಸುತ್ತಿದ್ದಾರೆ. ಆದರೆ ಹೆಚ್ಚುವರಿ ದಿಂಬು ಮತ್ತು ಬೆಡ್ಶೀಟ್ಗಾಗಿ ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ಗೆ ದರ್ಶನ್ ಅರ್ಜಿಯನ್ನ ಸಲ್ಲಿಸಿದ್ರು. ಆ ಅರ್ಜಿಯ ವಿಚಾರಣೆ ಇವತ್ತು ನಡೆದಿದೆ. ಈ ವೇಳೆಗೆ ವಿಡಿಯೋ ಕಾಲ್ ಮೂಲಕ ನಟ ದರ್ಶನ್ ವಿಚಾರಣೆಗೆ ಹಾಜರಾಗಿದ್ರು. ಇದೇ ಸಂದರ್ಭದಲ್ಲಿ ತಮಗೆ ವಿಷ ಕೊಡಿ ಅಂತ ಹೇಳಿ ಜಡ್ಜ್ ಮುಂದೆ ದರ್ಶನ್ ಬೇಡಿಕೆಯನ್ನ ಇಟ್ಟಿದ್ದಾರೆ ಅನ್ನೋ ಮಾಹಿತಿ ಹೊರಬಿದ್ದಿದೆ. ಅಷ್ಟು ಮಾತ್ರವಲ್ಲದೆ, ನಾನು ಬಿಸಿಲು ನೋಡಿ 30 ದಿನಗಳಾಗಿವೆ, ಕೈಯೆಲ್ಲ ಫಂಗಸ್ ಆಗಿದೆ, ಬೇರೆ ಯಾರಿಗೂ ಬೇಡ, ನನಗೆ ಮಾತ್ರ ಪಾಯ್ಸನ್ ನೀಡ್ಲಿ, ಕೋರ್ಟ್ನಿಂದಲೇ ಈ ಆದೇಶ ಕೊಡಬೇಕು ಅಂತ ದರ್ಶನ್ ಕೇಳ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಸದ್ಯಕ್ಕೆ ದರ್ಶನ್ರ ಈ ಬೇಡಿಕೆಯನ್ನ ಕೇಳಿದಂತಹ ನ್ಯಾಯಾಧೀಶರು ಕಿವಿ ಮಾತನ್ನ ಹೇಳೋದ್ರ ಜೊತೆಗೆ ಜೈಲಧಿಕಾರಿಗಳಿಗೆ ಏನ್ ಆದೇಶ ಕೊಡಬೇಕೋ ಕೊಡ್ತೇವೆ, ನಿಮ್ಮ ಮನವಿಯ ಕುರಿತು ಮಧ್ಯಾಹ್ನ ಆದೇಶವನ್ನ ನೀಡ್ತೇವೆ ಅಂತ ವಿಚಾರಣೆಯನ್ನ 3 ಗಂಟೆಗೆ ಮುಂದೂಡಿದ್ದಾರೆ.